ಸರ್ ನನ್ನ ಕೋಪದಲ್ಲೇನೋ ಬೈದ್, ಯಾಕಂದ್ರೆ ನನ್ನ ಮನಸ್ಸಿಗೆ ಆ ತರ ನೋವು, ನನ್ನನ್ನ ಡೈರೆಕ್ಟ್ ಆಗಿ ಬಂದು ಅವ್ನು ಕೆಟ್ಟ ಮಾತುಗಳಲ್ಲಿ ನನ್ನ ಬೈದು ನನ್ನ ಅಪಪ್ರಚಾರ ಮಾಡಿದ್ರೆ ನಾನು ನೋವು ತಿಂತಿರಲಿಲ್ಲ. ನಾನು ಎಷ್ಟೋ ಇಷ್ಟಪಟ್ಟು ಕಷ್ಟಪಟ್ಟು ಈ ಒಂದು ಸಂಸ್ಥಾನ ನಿರ್ಮಾಣ ಮಾಡ್ತಾ ಇರೋಂಥದ್ದು. ನಮ್ಮ ಪೂರ್ವಿಕರ ಕಾಲದಿಂದನೂ ಇದು ಒಂದು ಎಲೆ ಮರೆ ಕಾಯಿ ತರ ಇತ್ತು. ಇದನ್ನ ಪ್ರಪಂಚಕ್ಕೆ ತೋರಿಸ್ತಾ ಇರೋಂಥದ್ದು ಈಗ ನಾನು ಮಾಡ್ತಾ ಇರೋಂಥದ್ದು. ಅದು ಒಂದು ಪ್ರಾಜೆಕ್ಟ್ ಏನೈತೆ, ಆ ಪ್ರಾಜೆಕ್ಟು ಎಷ್ಟೋ ಆಸೆ ಪಟ್ಟು ಮಾಡ್ತಾರಂತ ನನ್ನ ಗುರಿ ಅದು. ಇದಕ್ಕೆ ಅವನು ಬಂದು ಕೆಟ್ಟ ಹೆಸರು ಮಾಡ್ಬಿಟ್ಟಲ್ಲ ಒಂದು ಇದ್ರ ಮೇಲೆ ನಾನು ಅವನಿಗೆ ನನಗೆ ಬೇಜಾರಾಗುತ್ತೆ, ಆ ತರ ಬೈದ್ಬಿಟ್ಟಿದ್ದೀನಿ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದು ಪ್ರಸಿದ್ಧಿಯಾಗುತ್ತಿರುವ ಪುಣ್ಯಕ್ಷೇತ್ರ ಇದು. ಈ ಒಂದು ಕ್ಷೇತ್ರದಲ್ಲಿ ಸರಿಸುಮಾರು 350 ವರ್ಷದ ಇತಿಹಾಸವುಳ್ಳಂತ ಜೋಡಿ ಹಾಲದ ಮರಗಳು ನೀವು ಕಣ್ಣಾರೆ ನೋಡಬಹುದು. ಈ ಒಂದು ಜೋಡಿ ಹಾಲದ ಮರಗಳಿಗೆ ಈ ಒಂದು ಕ್ಷೇತ್ರದಲ್ಲಿ ಪೂರ್ಣ ಫಲ ಕಟ್ಟಿ ತಮ್ಮ ಅರಿಕೆಗಳನ್ನ ಈಡೇರಿಸಿಕೊಳ್ಳುವಂತ ಒಂದು ಶಕ್ತಿ ಈ ಒಂದು ಜೋಡಿ ಹಾಲದ ಮರ. ಯಾವ ರೀತಿಯಪ್ಪ ಮಾಡ್ಬೇಕಂದ್ರೆ, ಮೊದಲನೇ ಬಾರಿ ಕ್ಷೇತ್ರ ದರ್ಶನ ಮಾಡುವಂತವ್ರು ಮೊದಲನೇ ಬಾರಿ ವಿಘ್ನೇಶ್ವರ ಅಂದ್ರೆ ಶಕ್ತಿ ಗಣಪತಿಯ ದರ್ಶನ ಮಾಡಿಕೊಂಡು ದೇವಾಲಯಕ್ಕೆ ಬಂದು ದೇವಾಲಯದಲ್ಲಿ ಕೊಡಂತ ಪೂರ್ಣಫಲ, ಇಲ್ಲಿ ಕೊಡಂತ ಪೂರ್ಣಫಲ ತಗೊಂಡು ಅಲ್ಲಿ ಅವರವರ ಸಮಸ್ಯೆಗೆ ತಗ್ಗಟ್ಟಾದಂತ ಮಂತ್ರ ಕೊಡ್ತಿರೋದು. ಅವರವರ ಸಮಸ್ಯೆಗೆ ಯಾವ ಸಮಸ್ಯೆ ಇರ್ತದೋ ಅವರವರ ಸಮಸ್ಯೆಗೆ ಏನೇನು ಯಾವ್ಯಾವ ಮಂತ್ರ ಕೊಡ್ಬೇಕು ಆ ಮಂತ್ರವನ್ನ ಅಲ್ಲಿ ಕೊಡ್ತೀರಿ. ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ನಾವು ಕೊಡಂತ ಪ್ರದಕ್ಷಿಣೆನ, ನಾವೆಷ್ಟು ಪ್ರದಕ್ಷಿಣೆ ಕೊಡಿದ್ರೋ ಅಷ್ಟು ಪ್ರದಕ್ಷಿಣೆನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ಒಂದು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಬಹುದು. ಅದು 1 ವಾರದಲ್ಲಿ ಸಿಗ್ಬೋದು, 2 ವಾರದಲ್ಲಿ ಸಿಗ್ಬೋದು, 9 ವಾರದಲ್ಲಂತೂ ಖಂಡಿತವಾಗಿ ಪರಿಹಾರ ಸಿಗುತ್ತೆ. ಸರ್ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅವೆಲ್ಲ ಇಲ್ಲ. ಇಲ್ಲಿ ಭಗವಂತನ ಎಷ್ಟು ನಂಬಿದ್ರೆ ನಿಮಗೆ ಅಷ್ಟು ಬೇಗ ಫಲ ಸಿಗುತ್ತೆ. ಇಲ್ಲಿ ಶಾಶ್ವತವಾದಂತ ಪರಿಹಾರ. ಅದು ಎಂತದೇ ಸಮಸ್ಯೆ ಇರ್ಬೋದು, ಮಾಟ ಮಂತ್ರ, ನರದೃಷ್ಟಿ, ಭೂತ ಪ್ರೇತ ಬಾಧೆ, ಶತ್ರು ಬಾಧೆ, ಹಿತಶತ್ರು ಬಾಧೆ, ಆರೋಗ್ಯದ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವ್ಯವಹಾರದಲ್ಲಿ ತೊಂದರೆಗಳು, ಜಮೀನು ಕೋರ್ಟು ಕಚೇರಿ ವಿಚಾರಗಳು, ಯಾರಿಗನ್ನ ಸಾಲ ಕೊಟ್ಟಿರ್ತೀವಿ ಸಾಲ ವಾಪಸ್ ಬರಲ್ಲ, ಈ ತರ ಒಂದಲ್ಲ ಎಲ್ಲಾ ತರದ ಸಮಸ್ಯೆಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ. ಇದನ್ನ ನಂಬಿಕೆಯಿಂದ ಮಾಡಬೇಕು. ಭಗವಂತನ ಎಷ್ಟು ನಂಬಿದ್ರೆ ಅಷ್ಟು ಫಲ. ಈ ಪ್ರತಿ ಪೌರ್ಣಮಿ ದಿನ ಲಕ್ಷ್ಮೀ ಕುಬೇರ ಯಾಗ ನಡೀತದೆ. ಈ ಒಂದು ಮಹಾಯಾಗಗಳಲ್ಲಿ ಭಾಗವಹಿಸೋದ್ರಿಂದ ನಮಗಿರಂತ ನೆಗೆಟಿವ್ ಥಾಟ್ಸ್ ದೂರ ಆಗ್ತದೆ. ನಮಗೊಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನಾವು ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿ ಏನೊಂದು ಕೆಲಸಕ್ಕೆ ಕೈ ಹಾಕಿದಾಗ ಕೆಲಸ ಸಕ್ಸಸ್ ಆಗುತ್ತೆ. ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಏನು ಮನಸ್ಸಲ್ಲಿ ನೆನೆಸ್ಕೊಂಡು ಅದು ಫಲ ಸಿಗುತ್ತೆ. ಹುಣ್ಣಿಮೆ ದಿನ ಹೋಮ ಆದ ನಂತರ ತಾಯಿದು ವಾಗ್ದಾನ ಆದ ನಂತರ ತೀರ್ಥ ಸ್ನಾನ ಅಂತ ಮಾಡ್ತಾರೆ. ಅಂದ್ರೆ ಮೊರೆ ಉತ್ಸವ ಅಂತ. ಈ ಒಂದು ಮೊರೆ ಉತ್ಸವದಲ್ಲಿ ತನ್ನ ಹಾಕಿಸ್ಕೊಳ್ಳೋದ್ರಿಂದ ಅಕಾಲ ಮೃತ್ಯು ನಿವಾರಣೆ, ಅಂದ್ರೆ ಅಕಾಲವಾಗಿ ಬರುವಂತಹ ಮೃತ್ಯು ನಿವಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ಗಂಡ ಹೆಂಡತಿ ಕಲಹಗಳು, ಸಂತಾನ ವಿಳಂಬ, ಮದುವೆ ವಿಳಂಬ, ಚರ್ಮ ರೋಗ, ಸೋರಿಯಾಸಿಸ್, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗುಪ್ತ ರೋಗಗಳು ಅಂದ್ರೆ ಲೇಡೀಸ್ ಪ್ರಾಬ್ಲಮ್ಸ್, ಅವ್ರಿಗೆ ಕೆಲವೊಂದು ಸಮಸ್ಯೆಗಳಿರ್ತವೆ. ಅವು ಹಾಸ್ಪಿಟಲ್ ಸಹಿತ ನಯವಾಗಲ್ಲ. ಈ ಒಂದು ತೀರ್ಥ ಸ್ಥಾನದಲ್ಲಿ ಭಾಗವಹಿಸಿದ್ರೆ
ಅವರಿಗಿರಂತ ಆ ಒಂದು ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ. ಮೆಡಿಸನ್ ಇಲ್ಲ, ಯಾವುದೂ ಇಲ್ಲ. ನಂಬಿಕೆಯಿಂದ ಮಾಡಿದ್ರೆ ರಿಸಲ್ಟ್ ಅಂತ ಪಕ್ಕ. ಪ್ರತಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಇಲ್ಲಿ ಮಹಾಪ್ರತ್ಯಂಗಿರಿ ಯಾಗ ಇರ್ತದೆ. ಯಾಗಕ್ಕೆ ಬಂದು ಭಾಗವಹಿಸೋದು. ಈ ಒಂದು ಕ್ಷೇತ್ರ ಶ್ರೀ ಅಮ್ಮ ಶಕ್ತಿ ಪೀಠ ಅನ್ನೋದು ಯಾವ ರೀತಿ ಅದು ನಾಮಕರಣ ಆಯ್ತೋ ಗೊತ್ತಿಲ್ಲ, ಆದ್ರೆ ಆ ಒಂದು ಹೆಸರಲ್ಲೇ ಐತೆ ಒಂದು ಪಾಸಿಟಿವ್ ಎನರ್ಜಿ. ಶಕ್ತಿ ಪೀಠ ಅನ್ನೋದು ಆ ಹೆಸರಲ್ಲೇ ಒಂದು ಪಾಸಿಟಿವ್ ಎನರ್ಜಿ. ಯಾಕೆಂದ್ರೆ ಈ ಒಂದು ಕ್ಷೇತ್ರ ಒಂದು ಅದ್ಭುತವಾದ ಶಕ್ತಿ ಪೀಠವಾಗಿ ರೂಪುಗೊಳ್ತಾ ಇದೆ. ವಿಶ್ವಕ್ಕೆ ಕರ್ನಾಟಕ ಒಂದು ಮಹಾಪ್ರತ್ಯಂಗಿರಿ ದೇವಿಯ ಶಕ್ತಿ ಪೀಠವಾಗಿ ರೂಪುಗೊಳ್ತಾ ಇದೆ. ಜಗತ್ತಿನಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಶಕ್ತಿ ಪೀಠ ಈ ಒಂದು ಜಾಗದಲ್ಲಿ ನಿರ್ಮಾಣವಾಗ್ತಾ ಇದೆ. ಏನಪ್ಪಾ ಅದಂದ್ರೆ 252 ಅಡಿ ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಇನ್ನು 2 ವರ್ಷಕ್ಕೆ ತಾಯಿ ಲೋಕಾರ್ಪಣೆ ಆಗುವಂತ ಒಂದು ಮುನ್ಸೂಚನೆಗಳು ಕಾಣ್ತಾ ಇದೆ. ಆಲ್ಮೋಸ್ಟ್ ಫೌಂಡೇಶನ್ ಕೆಲಸ ಎಲ್ಲ ಮುಗಿದು ಮೇಲೆ ಬೇಸ್ಮೆಂಟ್ ಕೆಲಸ ಸ್ಟಾರ್ಟ್ ಆಗೈತೆ. ಇನ್ನ 2 ವರ್ಷಕ್ಕೆ ತಾಯಿನ ಜಗತ್ತಿಗೆ ಲೋಕಾರ್ಪಣೆ ಮಾಡುವಂತದ್ದು ಸಂಕಲ್ಪ ಹೊತ್ಕೊಂಡು ಮಾಡ್ತಾ ಇದ್ದೀರಿ. ಈ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಸಹಿತ ಅವರವರ ಕೈಲಾದಷ್ಟು ಸೇವೆ, ತಾಯಿ ಅನುಗ್ರಹ ಸದಾಕಾಲ ನಿಮಗಿರುತ್ತೆ. ಜಗತ್ತಿನಲ್ಲಿ ಒಂದು ಮಗುಗೆ ಜನ್ಮ ಕೊಡ್ತಾ ಇದೆ ತಾಯಿ. ಅಂತ ಒಂದು ತಾಯಿಗೆ ನಾವು ರೂಪ ಕೊಡ್ತಾ ಇರೋದ್ರೆ ನಮ್ಮಂತ ಪುಣ್ಯವಂತರು, ಧನ್ಯವಂತರು ಜಗತ್ತಿನಲ್ಲಿ ಯಾರು ಇರೋದಕ್ಕೆ ಸಾಧ್ಯವಿಲ್ಲ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ. ಕ್ಷೇತ್ರ ದರ್ಶನ ಮಾಡಿದ್ರೆ ನಾವ್ ಹೇಳೋ ನಿಜನ ಸುಳ್ಳ ನಿಮ್ಗೆ ಅರ್ಥ ಆಗುತ್ತೆ. ಇದು ಯಾರು ಇಲ್ಲ, ಎಲ್ಲ ನೀವೇ ರಾಜರು, ನೀವೇ ಮಂತ್ರಿಗಳು. ನಂಬಿಕೆಯಿಂದ ಬರಬೇಕು. ತಾಯಿ ಅಲ್ಲಿ ದೇವಾಲಯದಲ್ಲಿ ಕೊಡುವಂತ ಹರಕೆ ಕಾಯಿನ ತಗೊಳ್ಬೇಕು. ಆ ಒಂದು ಜೋಡಿ ಹಾಲ್ನ ಮರಕ್ಕೆ ನಾವು ಕೊಡಂತ ಮಂತ್ರ ಹೇಳಿಕೊಂಡು, ನಾವು ಕೊಡಂತ ಪ್ರದರ್ಶನೆ, ಇಷ್ಟು ಪ್ರದರ್ಶನೆ ಕೊಡ್ತಿರೋ ಅಷ್ಟು ಪ್ರದರ್ಶನೆ ಮಾಡಿಕೊಂಡು ಜೋಡಿ ಹಾಲ್ನ ಮರಕ್ಕೆ ಕಟ್ಟಬೇಕಿದೆ. ಇಲ್ಲಿ ನಂಬಿಕೆ ರೀ, ಯಾರು ಏನು ಮಾಡಿದ್ರು ನಂಬಿಕೆ. ತಾಯಿನ ನೀವು ನಂಬಿದ್ರೆ ಫಲ. ನಂಬಿಕೆಯಿಂದ ಏನು ಮಾಡಿದ್ರು ನಿಮಗೆ ಜಯನೇ, ಅಪಜಯನಂತೂ ಕಾಣಿಸಲ್ಲ ಇಲ್ಲಿ. ಇದಕ್ಕೆ ಕ್ಷೇತ್ರಕ್ಕೆ ಬರುವಂತ ಜನಸಾಗರನೇ ಸಾಕ್ಷಿ. ಕಣ್ಣಾರೆ ನೋಡಬಹುದು. ಸಾವಿರಾರು ಜನ ದೇವಿ ದರ್ಶನಕ್ಕೋಸ್ಕರ ಬರ್ತಾರೆ. ಅವರವರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂತಾರೆ. ಒಂದು ನಮ್ಮ ದೇವಸ್ಥಾನ ಅಂತಲ್ಲ, ಯಾವುದೇ ದೇವಸ್ಥಾನ ಹಿಂದೂ ದೇವಸ್ಥಾನನೇ. ಯಾವೊಂದು ಚಿಕ್ಕ ಪುಟ್ಟ ದೇವಸ್ಥಾನ ಆದ್ರೂ ಅದು ನಮ್ಮ ಧರ್ಮದ್ದೇ. ನಮ್ಮ ಧರ್ಮದ ಬಗ್ಗೆ ಯಾವುದೇ ರೀತಿ ಕೆಟ್ಟದಾಗಿ ಮಾತಾಡಬಾರ್ದು ಅಷ್ಟೇ ಸರ್. ನಮ್ಮ ಮನೆ, ಇವಾಗ ನಮ್ಮ ಮನೆಯವ್ರ ಬಗ್ಗೆ ನಾವೇ ಕೆಟ್ಟದಾಗಿ ಮಾತಾಡಿದ್ರೆ ಪಕ್ಕದ ಮನೆ ಏನಂತಾರೆ ಸರ್ ಅವನು. ಆ ಒಂದು ತಾಯಿಯ ಒಂದು ಶಕ್ತಿಯನ್ನ ಅವರು ರುಚಿ ನೋಡಿರ್ತಾರೆ. ಅದಕ್ಕೋಸ್ಕರ ತಾಯಿನ ನಂಬಿ ಬರುವಂತದ್ದು ಈ ಒಂದು ಕ್ಷೇತ್ರ ಅಂತ ಒಂದು ಅದ್ಭುತವಾದಂತ ಪುಣ್ಯ ಕ್ಷೇತ್ರ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ. ಇದು ದೃಷ್ಟಿ ಬಂದು ನರದೃಷ್ಟಿ ಅಂತ ಕರಿತೀವಿ, ಕಣ್ಣು ದೃಷ್ಟಿ. ಆಮೇಲೆ ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾವು ಗೊತ್ತಿಲ್ಲದೇನೆ ಕೆಲವ್ರು ಏನೋ ಮಾಟ ಮಂತ್ರ ಮಾಡಿಸಿರ್ತಾರೆ, ಅದನ್ನೆಲ್ಲ ದಾಟ್ಕೊಂಡು ಹೋಗ್ತಾ ಇರ್ತಾರೆ. ಕೈ ಕಾಲು ಚಿಳುಕು ಬರುತ್ತೆ. ಆಮೇಲೆ ಇದು ಏನೋ ದಾಟ ಆಗಿದೆ ಅಂತ ಕರೀತಾರೆ. ಆ ದಾಟಿಗೆ ಮತ್ತೆ ಕೈ ಕಾಲು ಚಿಳುಕೆ, ತಲೆ ಭಾರ, ತಲೆನೋವು, ಸುಸ್ತು ಇಂಥದಕ್ಕೆಲ್ಲಾನು ದೃಷ್ಟಿ ತೆಗೆದ್ರೆ ಅವ್ರ ಮಕ್ಕಳಲ್ಲಿರುವಂತ ಒಂದು ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ದೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಿಮ್ಮೇಳ ದೃಷ್ಟಿ ಅಂತ ಸರ್. ನಾನು ಇವತ್ತು ಸಹಿತ ನಮ್ಮ ಒಂದು ಮೀಡಿಯಾ ಸೋದರರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕ್ಷೇತ್ರನ ಎಲ್ಲೋ ಒಂದು ಕಾಡಲ್ಲಿರುವಂತ ಒಂದು ದೇವಸ್ಥಾನನ ಇವತ್ತು ಜಗತ್ ಪ್ರಸಿದ್ಧಿ ಆಗಂತ ಒಂದು ಮಟ್ಟಕ್ಕೆ ಬಂದೈತಂದ್ರೆ ನಮ್ಮ ಒಂದು ಮೀಡಿಯಾ ಸೋದರರೇ ಅದಕ್ಕೆ ಕಾರಣ. ನಾನು ಚಿರೋಣಿಯಾಗಿರ್ತೀನಿ. ಈ ಕ್ಷೇತ್ರ ಯಾವ ಮಟ್ಟಕ್ಕೆ ಬೆಳೆದ್ರು ಸಹಿತ ನಮ್ಮ ಅವರ ಬಾಂಧವ್ಯ ಅದೇ ತರ ಇರ್ತದೆ. ಯಾಕೆಂದ್ರೆ ನನ್ನ ಹತ್ರ ಈ ತನಕ ಯಾರು ಸಹಿತ ₹1 ದುಡ್ಡು ತಗೊಂಡಿರ. ಅಭಿವೃದ್ಧಿ ಮಾಡ್ಬೇಕನ್ನೋ ಒಂದು ಇದು ಮಾಡಿ ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ಕೊಡ್ತಾನು ಅವರೇ, ಮುಂದೆ ಕೊಡ್ತಾರೆ. ಕ್ಷೇತ್ರ ಮುಂದಿನ ದಿನಗಳಲ್ಲಿ ವಿಶ್ವವಿಖ್ಯಾತಿ ಆಗುವಂತ ಒಂದು ಪುಣ್ಯ ಕ್ಷೇತ್ರವಾಗಿ ಇದು ರೂಪುಗೊಳ್ತಾ ಇದೆ. ಯಾವ ರೀತಿ ಅಂದ್ರೆ ಬಡ ಕುಟುಂಬದಿಂದ ಬಂದರಂತೂ ನನ್ನ ಹತ್ರ ಯಾವುದೂ ಸಹಿತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಇದು ತಿಳಿಸ್ತಾನೆ ಇದ್ದೀನಿ. ನನ್ನ ಹತ್ರ ಯಾವುದೋ ಏನು ಕೋಟಿಗಳು ಯಾವ್ದು ಬಂದಿಲ್ಲ, ನನ್ನ ಹತ್ರ ಯಾವುದೂ ಇಲ್ಲ.
ಸರಿ ಅದು ಮಾಡ್ತಾ ಗಂಟೆ ಖಾಲಿ ಆಗುತ್ತೆ 3 ಗಂಟೆ ಖಾಲಿ ಆಗ್ಬಿಡುತ್ತೆ. ಎಷ್ಟಲ್ಲಿ ಇದು? ಇದು ಫಸ್ಟ್ ಟೈಮ್ ಇವಾಗ ಓಕೆ. 3 ಗಂಟೆ ಮಾಡ್ತಾ ಸಾಯಂಕಾಲ 3 ಗಂಟೆದು ಊಟ ಮುಗ್ತಾ ಇತ್ತು ಸಾಯಂಕಾಲ 7 ಗಂಟೆಗೆ ಊಟ ಇರುತ್ತೆ. ಊಟ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ತಾಯಿಗೆ ಕಳ್ಳನು ಮಗನೇ, ಒಳ್ಳೆಯವನು ಮಗನೇ, ಸುಳ್ಳನು ತಾಯಿಗೆ ಎಲ್ಲಾರು ಒಂದೇ. ಅವನೇನೋ ಬುದ್ಧಿ ಗ್ರಹಚಾರ ತಲೆ ಮೇಲೆ ಕುತ್ಕೊಂಡು ಆ ಭಗವಂತ ತಲೆ ಮೇಲೆ ಅವನ ಹೆಗಲ ಮೇಲೆ ಕುತ್ಕೊಂಡು ಅವನ ಕೈಯಲ್ಲಿ ಒಂದು ಕೆಟ್ಟ ಕೆಲಸ ಮಾಡಿಸ್ಬಿಟ್ಟವನೆ. ಅವನಿಗೆ ಮುಂದೆ ತಾಯಿ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಮುಂದೆ ಬೆಳೆಯಂತ ಒಂದು ಒಳ್ಳೆ ದಾರಿ ಕೊಡ್ಲಿ. ಆ ತಾಯಿ ಅನುಗ್ರಹ ಅವನಿಗೂ ಇರಲಿ. ನಮಗೆ ಕೆಟ್ಟದ ಬಯಸೋನು ಸಹಿತ ಅವನು ಚೆನ್ನಾಗಿರ್ಲಿ. ನಮ್ಮ ಕ್ಷೇತ್ರದ ಬಗ್ಗೆ ಅವನು ಅಪ್ರಚಾರ ಮಾಡಿದ್ರು ಸಹಿತ, ನಮ್ಮ ಬಗ್ಗೆ ಅವನು ಕೆಟ್ಟದಾಗಿ ಮಾತಾಡೋದು ಸಹಿತ ಭಗವಂತ ಆ ಮಹಾಲಕ್ಷ್ಮಿ ಅನುಗ್ರಹ ಅವನಿಗೂ ಸಿಗಲಿ, ಅವ್ರ ಕುಟುಂಬಕ್ಕೂ ಸಿಗಲಿ. ಮುಂದೆ ಯಾವುದೇ ಕಾರಣಕ್ಕೂ ಇನ್ನೊಂದು ದೇವಸ್ಥಾನದ ಬಗ್ಗೆ, ಇನ್ನೊಂದು ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿದಿರೋಂಥ ಬುದ್ಧಿ ಅವನು ಕೊಡ್ಲಿ ತಾಯಿ. ಇದು ನಮ್ಮದೇ ಅಂತಲ್ಲ, ಧರ್ಮ ಅಂದ ಮೇಲೆ ಎಲ್ಲ ಅದು ನಮ್ದೇ. ನಮ್ಮ ಧರ್ಮದ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿದಿರೋಂಥ ಒಂದು ಸದ್ಬುದ್ಧಿ ಅವನು ಕೊಡ್ಲಿ. ಆಗ ಆ ತಾಯಿ ಅನುಗ್ರಹ ಅವನಿಗಿರ್ಲಿ, ಮುಂದೆ ಚೆನ್ನಾಗಿರ್ಲಿ, ಅವನು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬರಲಿ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.